ನೀನು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಓದ್ಕೋ, ಎಲ್ಲದರಲ್ಲೂ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತಗೊಬೇಕು ಎಂದು ಹುರಿದುಂಬಿಸಿದ್ರು. ಮನೆಯ ಕಡೆಯಲ್ಲೂ ನನಗೆ ಜಾಸ್ತಿ ಒತ್ತಡವಿರಲಿಲ್ಲ. ಪಬ್ಲಿಕ್ ಪರೀಕ್ಷೆ ಎಂದು ಚಿಕ್ಕಮ್ಮ ನನ್ನ ಮೇಲೆ ಹೆಚ್ಚು ಕೆಲಸ ಹೊರಿಸ್ತಿರ್ಲಿಲ್ಲ. ವರುಣ್ ವರ್ಷ ಜೋರಾಗಿ ಮಾತನಾಡಿದ್ರೆ, ಅಕ್ಕ ಪರೀಕ್ಷೆಗೆ ಓದ್ಕೊತಿದ್ದಾಳೆ, ಗಲಾಟೆ ಮಾಡಬೇಡಿ ಎಂದು ಅಪ್ಪ ನಯವಾಗಿ ಗದರ್ತಿದ್ರು. ಎಲ್ಲಕ್ಕಿಂತ ರೇವತಿ ಟೀಚರ್ನ ಪ್ರೀತಿಯ ಉತ್ತೇಜನ ನನ್ನಲ್ಲಿ ಆತ್ಮವಿಶ್ವಾಸದ ರೆಕ್ಕೆಯನ್ನು ಅರಳಿಸಿತು. ನಾನು ಸ್ಕೂಲ್ಗೆ ರ್ಯಾಂಕ್ ತಂದುಕೊಟ್ರೆ ರೇವತಿ ಟೀಚರ್ ಎಷ್ಟು ಹೆಮ್ಮೆ ಪಡ್ಬೋದು. ಆಗ ಅಪ್ಪ ಚಿಕ್ಕಮ್ಮನಿಗೂ ನನ್ನ ಬೆಲೆ ಏನೆಂದು ತಿಳಿಯುತ್ತದೆ. ನನ್ನ ಪ್ರಪಂಚವೀಗ ಓದು, ಸ್ಕೂಲ್ ಹಾಗೂ ರೇವತಿ ಟೀಚರ್ ಇಷ್ಟೇ ಆಗಿತ್ತು. ನಾನು ಸಂಗೀತದ ಕ್ಲಾಸ್ಗೆ ಹೋಗದಿದ್ರೂ ಸ್ಕೂಲ್ನಲ್ಲಿ ರೇವತಿ ಟೀಚರ್ನನ್ನು ಭೇಟಿಯಾಗ್ತಿದ್ದೆ. ಅರ್ಧ ಗಂಟೆ ಅವರ ಜೊತೆ ಮಾತನಾಡಿದರೆ ನನಗೆ ಸಮಾಧಾನ. ಅವರು ನನ್ನ ಓದಿಗೆ ತುಂಬ ಉತ್ತೇಜನ ನೀಡ್ತಿದ್ರು. ನೀನು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಬೇಕು ಮಮತಾ, ಅದೇ ನನಗೆ ತುಂಬ ಆಸೆ ಎನ್ನುತ್ತಿದ್ರು. ಪ್ರಿಪ್ರೇಟರಿ ಪರೀಕ್ಷೆ ಕಷ್ಟವಾಗಿ ಇರ್ತಿತ್ತು. ನಮಗೆ ಫೈನಲ್ ಪರೀಕ್ಷೆಗೆ ಬರೆಯಲು ಸುಲಭವಾಗಲೆಂದು ತಯಾರಿ ಪರೀಕ್ಷೆಗೆ ಕಠಿಣ ಪ್ರಶ್ನೆಗಳನ್ನು ಕೊಡ್ತಾರೆಂದು ಎಲ್ಲರೂ ಹೇಳ್ತಿದ್ರು. ಪರೀಕ್ಷೆಗೆ ಒಂದು ದಿನ ಮಾತ್ರ ರೇವತಿ ಟೀಚರ್ ಆಗಿ ಬಂದಿದ್ದು. ನಂತರ ನಾನು ಅವರನ್ನು ನೋಡಿಯೇ ಇರಲಿಲ್ಲ. ಪರೀಕ್ಷೆಯಲ್ಲಿ ತಕ್ಕಮಟ್ಟಿಗೆ ಚೆನ್ನಾಗಿಯೇ ಮಾಡಿದೆ. ಆದರೆ ಕನ್ನಡದ ವ್ಯಾಕರಣದಲ್ಲಿ ನನಗೆ ಕೆಲವು ಸಂದೇಶಗಳಿದ್ದವು. ನಾನು ಸ್ಟಾಫ್ ರೂಮ್ಗೆ ಹೋದಾಗ ರೇವತಿ ಟೀಚರ್ ಇರಲಿಲ್ಲ. ರೇವತಿ ಟೀಚರ್ ರಜಾ ಹಾಕಿದ್ದಾರೆ ಎಂಬ ಸುದ್ದಿ ತಿಳಿದಾಗ ನನಗೆ ನಿರಾಶೆಯಾಯಿತು. ಟೀಚರ್ ಹುಷಾರಾಗಿದ್ದಾರೋ ಇಲ್ವೋ, ಅವರು ರಜಾ ಹಾಕೋದೇ ಅಪರೂಪ. ಇನ್ನು ಪರೀಕ್ಷೆಯ ವೇಳೆಯಲ್ಲಿ ರಜಾ ಹಾಕಿದ್ದಾರೆಂದ ಪಕ್ಷ ಏನೋ ಗಂಭೀರವಾದ ವಿಷಯವೇ ಇರಬೇಕು. ನಾನು ಪ್ರಿಪ್ರೇಟರಿ ಪರೀಕ್ಷೆ ಮುಗಿದ ಕೂಡಲೇ ರೇವತಿ ಟೀಚರ್ ಮನೆಯತ್ತ ಹೆಜ್ಜೆ ಹಾಕಿದೆ. ಜೊತೆಯಲ್ಲಿ ನನ್ನ ಕನ್ನಡದ ವ್ಯಾಕರಣ ಪುಸ್ತಕಗಳನ್ನು ತೆಗೆದೊಯ್ಯಲು ಮರೆಯಲಿಲ್ಲ. ಟೀಚರ್ ಮನೆ ತಲುಪಿದಾಗ ಸಂಜೆಗೆಂಪು ಹರಡಿತು. ನಾನು ಗೇಟ್ ತೆರೆದು ಒಳ ಕಾಲಿಟ್ಟಾಗ ಮುಂಬಾಗಿಲು ತೆಗೆದಿತ್ತು. ಸಾಮಾನ್ಯವಾಗಿ ಸಂಜೆಯ ಹೊತ್ತು ಅವರ ತಾಯಿ ಮನೆಯ ಮುಂಬಾಗಿಲು ತೆಗೆದಿಡ್ತಿದ್ರು. ಲಕ್ಷ್ಮಿ ಬರೋ ಹೊತ್ತು ಮುಂಬಾಗಿಲು ಹಾಕಬಾರ್ದು ಎಂದು ಹೊಸಲಿಗೆ ತುಳಸಿಗೆ ಪೂಜೆ ಮಾಡ್ತಿದ್ರು. ಆ ಹೊತ್ತಿನಲ್ಲಿ ಅವರು ಮಂತ್ರಗಳನ್ನು, ದೇವರ ನಾಮವನ್ನು ಗುಣಿಗಿಸುತ್ತಾ ಮುಂಬಾಗಿಲಲ್ಲೇ ಕುಳಿತು ಹೂ ಬತ್ತಿ ಮಾಡುವ ಪದ್ಧತಿ. ಆದರೆ ಇಂದು ಮನೆಯ ಬಾಗಿಲು ಭದ್ರವಾಗಿ ಮುಚ್ಚಿರೋದು ನನಗೆ ಆಶ್ಚರ್ಯವೆನಿಸಿತು. ಕರೆಗಂಟೆಯನ್ನು ಒತ್ತಿದೆ. ಒಳಗಿನಿಂದ ಯಾರೂ ಬರಲಿಲ್ಲ. ಮನೆಯಲ್ಲಿ ಯಾರೂ ಇಲ್ಲವೇ? ಟೀಚರ್ ತಂದೆ ಶಾಸ್ತ್ರಿಗಳು ಇಷ್ಟು ಹೊತ್ತಿಗೆ ಸಂಧ್ಯಾ ವಂದನೆಯನ್ನು ಮಾಡುತ್ತಾ ಗಾಯತ್ರಿ ಮಂತ್ರ ಹೇಳ್ಕೊಳ್ಳೋದನ್ನು ಒಂದು ದಿನವೂ ತಪ್ಪಿಸ್ತಿರ್ಲಿಲ್ಲ. ಒಳಗಡೆಯಿಂದ ಯಾವ ಸದ್ದು ಇಲ್ಲದ್ದು ಕಂಡು ನನಗೆ ಆತಂಕವಾಗಿ ಕರೆಗಂಟೆಯನ್ನು ಮತ್ತೆ ಒತ್ತಿ ಟೀಚರ್ ಟೀಚರ್ ಎಂದು ದನಿ ಏರಿಸಿ ಕೂಗಿದೆ. ಯಾರೋ ಬಂದು ಬಾಗಿಲು ತೆರೆದ ಹಾಗಾಯಿತು. ಎದುರಿಗೆ ನಿಂತಿದ್ದವರು ಟೀಚರ್ ತಂದೆ ನರಸಿಂಹಶಾಸ್ತ್ರಿಗಳು. ಸದಾ ಗರಿಮುರಿಯಾದ ಮುಗುಟನ್ನು ಶಿಸ್ತಾಗಿ ಉಟ್ಟು ಹಣೆ ಭುಜಕ್ಕೆ ಒತ್ತಾಗಿ ಯೂಬತಿ ಹಚ್ಚಿ ವರ್ಚಸ್ಸಿನಿಂದ ಕಂಗೊಳಿಸುತ್ತಿದ್ದವರು ಇಂದ್ಯಾಕೆ ಹೀಗಿದ್ದಾರೆ? ಬೋಳ್ ಹಣೆ, ಸುಕ್ಕಾದ ಪಂಚೆ, ಹುಬ್ಗಳ ನಡುವೆ ಎದ್ದು ಕಾಣುತ್ತಿದ್ದ ಹುಬ್ಬಿದ ನರ. ನಾನು ಗೊಂದಲದಿಂದ ರೇವತಿ ಟೀಚರ್ ಇದ್ದಾರಾ ಎಂದು ತಡವರಿಸುತ್ತಾ ಕೇಳಿದೆ. ಅಗ್ನಿಪರ್ವತ ಬಗಲೆಂದೇ ಲಾವಾರಸ ಉಗುಳುವಂತೆ ಅವರ ಕಣ್ಗಳು ಕೋಪದ ಕಿಡಿಗಳನ್ನು ಎಚ್ಚರಿಸಿತ್ತು. ಅವಳ ಸತ್ ಹೋದ್ಲು ಅವಳು. ನಾನು ಬೆವತ್ ಹೋದೆ. ತಾತ, ರೇವತಿ ಟೀಚರ್ ಸತ್ ಹೋದ್ರಾ? ಒಳಗಿನಿಂದ ಟೀಚರ್ ತಾಯಿ ಅಂಬುಜಮ್ಮ ಬಂದರು. ಕೆದರಿದ ತಲೆ, ಮಾಸಲಾಗಿದ್ದ ಕುಂಕುಮ, ಕಳೆಗೊಂದಿದ ಅವರ ಮುಖ ಕಂಡು ನನ್ನೆದೆ ತಳ್ಳೆಣಿಸಿ ಹೋಯಿತು. ಅಜ್ಜಿ, ಟೀಚರ್ಗೆ ಏನಾಯಿತು ಎಂದು ನಡುಗುವ ದನಿಯಲ್ಲಿ ಕೇಳಿದೆ. ಆಕೆ ತಮ್ಮ ಗಂಡನ ಕಡೆಗೆ ತಿರುಗಿ, ಯಾಕಿಂತ ಮಾತಾಡ್ತೀರಿ ಅಂದರೆ ಎನ್ನುವಷ್ಟರಲ್ಲಿ ಅವರ ಧ್ವನಿ ಗದ್ಗದಿತವಾಯಿತು. ಇನ್ನೇನು ಮತ್ತೆ, ಯಾವನೋ ಜಾತಿಗೆಟ್ಟವನನ್ನು ಕಟ್ಕೊಂಡು ಓಡಿ ಹೋಗಿದ್ದಾಳಲ್ಲ ನಿನ್ನ ಮಗಳು, ಅವಳು ನಮ್ಮ ಪಾಲಿಗೆ ಸತ್ತ ಹಾಗೆ ತಾನೆ ಎಂದು ಗುಡುಗಿ ಶಾಸ್ತ್ರಿಗಳು ದಡದಡನೆ ಒಳಗೆ ನಡೆದರು. ಅಂಬುಜಮ್ಮ ಅಜ್ಜಿ ಅಲ್ಲೇ ಕುಳಿತು ಮೌನವಾಗಿ ಕಣ್ಣೀರು ಸುರಿಸುತ್ತಿದ್ದುದನ್ನು ಕಂಡು ನಾನು ಅವರ ಬಳಿಗೆ ಹೋದೆ. ಶಾಸ್ತ್ರಿಗಳ ಮಾತು ಕೇಳಿ ನನಗೆ ಅರ್ಧಂಬರ್ಧ ವಿಷಯ ಅರ್ಥವಾಗಿತ್ತು. ಆದರೆ ವಿಷಯವನ್ನು ಪೂರ್ತಿ ತಿಳ್ಕೊಳ್ಳದೆ ಏನನ್ನು ನಂಬಲು ಸಾಧ್ಯವಾಗಲಿಲ್ಲ. ಅಜ್ಜಿ ಏನಾಯಿತು
ತಾತ ಯಾಕೆ ಏನೇನೋ ಮಾತಾಡ್ತಿದ್ದಾರೆ? ಅಂಬುಜಮ್ಮ ಸೆರಗನ್ನು ಕಣ್ಣಿಗೊತ್ಕೊಂಡು ನಮ್ಮ ವಂಶಕ್ಕೆ ಮಸಿ ಬೆಳೆದ್ಬಿಟ್ಟು ಯಾವನ್ನೋ ಪ್ರೀತಿ ಮಾಡಿ ಓಡ್ ಹೋಗಿ ಮದುವೆ ಆಗಿದ್ದಾಳೆ. ವಿಷಯ ತಿಳಿದಾಗಲಿನಿಂದ ಅವಳ ತಂದೆ ಕೋಪದಿಂದ ಕಂಗೆಟ್ಟೋಗಿದ್ದಾರೆ. ನಮ್ಮ ಮನೆತನ ಮರ್ಯಾದೆ ಎಂಥದ್ದು? ತಂದೆ ತಾಯಿ ತಲೆ ತಗ್ಗಿಸುವಂಥ ಕೆಲಸ ಮಾಡಿಬಿಟ್ಲು ಆ ಪಾಪಿಷ್ಟೆ ಎಂದು ಮತ್ತೆ ಅಳತೊಡಗಿದ್ರು. ಟೀಚರ್ ಟೀಚರ್ ಈಗೆಲ್ಲಿದ್ದಾರೆ? ನಾನು ತಬ್ಬಿಬ್ಬಾಗಿ ಕೇಳಿದೆ. ಯಾರಿಗೆ ಗೊತ್ತು, ಕಾಗದ ಬರೆದಿಟ್ಟು ಓಡ್ ಹೋಗಿದ್ದಾಳೆ. ಅವಳು ಎಲ್ಲಾದರೂ ಹಾಳಾಗೋಗ್ಲಿ, ಮತ್ತೆ ಮನೆ ಹೊಸರು ತುಳಿಬಾರ್ದು ಅಂತ ಅವಳ ತಂದೆ ಶಪಥ ಮಾಡಿಬಿಟ್ಟಿದ್ದಾರೆ. ಅಂದರೆ ಅಜ್ಜಿ, ಆಕೆ ಸಿಡಾರನೆ ನಾನ್ಯಾವ ಅಜ್ಜಿನೇ ನಿನಗೆ? ಟೀಚರ್ ಟೀಚರ್ ಅಂತ ನನ್ನ ಮಗಳ ಹಿಂದೆ ಸುತ್ತಾಡ್ಕೊಂಡಿದ್ದೆ ನೀನು. ಅವಳು ಯಾವನ ಜೊತೆ ಓಡಾಡ್ತಿದ್ಲು, ಏನು ಮಾಡ್ಕೊತಿದ್ಲು? ಒಂದು ಸಲ ನಮ್ಮ ಹತ್ರ ಒಂದು ಮಾತು ನೀನಾದರೂ ಹೇಳಬೇಕಾಗಿತ್ತು ಎಂದಾಗ ನಾನು ಗೊಂದಲದಿಂದ ಅವರತ್ತ ನೋಡಿದೆ. ನನಗೇನು ಗೊತ್ತಿಲ್ಲ, ವ್ಯಾಕರಣದಲ್ಲಿ ಡೌಟ್ಸ್ ಇತ್ತು, ಅದಕ್ಕೆ ರೇವತಿ ಟೀಚರ್ನ ಕೇಳೋಕೆ ಬಂದೆ. ಅಂಬುಜಮ್ಮ ತಲೆ ಚಚ್ಕೊಂಡು, ಇನ್ಯಾವ ರೇವತಿ ಟೀಚರ್? ಮನೆ ಮರ್ಯಾದೆ 3 ಕಾಸಿಗೆ ಹರಾಜಾಕ್ಬಿಟ್ಲು ಎನ್ನುತ್ತಿದ್ದಂತೆ ಒಳಗಿನಿಂದ ಶಾಸ್ತ್ರಿಗಳ ಗರ್ಜನೆ ಕೇಳಿಸಿತು. ಊರಿನವ್ರ ಹತ್ರ ಅವಳ ವಿಷಯ ಮಾತನಾಡ್ತಾ ಕೂತಿರ್ತೀಯೋ ಅಥವಾ ಬಾಗಿಲು ಹಾಕೊಂಡು ಒಳಗೆ ಬರ್ತೀಯೋ? ನನ್ನನ್ನು ಕುತ್ತಿಗೆ ಹಿಡಿದು ಹೊರ ದಬ್ಬಲಿಲ್ಲ ಅಷ್ಟೇ. ಆ ಮಾತು ನಿಲ್ಲಿಸಿ ನನ್ನನ್ನು ಹೊರ ಕಳಗಿಸ್ಬೇಕೆಂಬ ಉದ್ದೇಶ ಅವರ ಧ್ವನಿಯಲ್ಲಿ ಸ್ಪಷ್ಟವಾಗಿತ್ತು. ನಾನು ಮರು ಮಾತನಾಡದೆ ಅಲ್ಲಿಂದ ಹೊರಗೆ ನಡೆದೆ. ಅವರ ಮನೆಯ ಗೇಟು ದಾಟಿದಾಗಲೂ ನನಗೆ ಪ್ರಜ್ಞೆ ಇರಲಿಲ್ಲ. ಎಲ್ಲೋ ಕನಸಿನಲ್ಲಿ ನಡೆದು ಹೋಗ್ತಿರುವೆ ನೆಂಬ ಭ್ರಾಂತಿ. ಮನೆಗೆ ಹೋಗಲು ಮನಸ್ಸಾಗಲಿಲ್ಲ. ಹತ್ತಿರದಲ್ಲೇ ಇದ್ದ ಕೋದಂಡರಾಮನ ದೇವಸ್ಥಾನಕ್ಕೆ ಹೋಗಿ ಅಶ್ವತ್ಥ ಕಟ್ಟೆಯ ಮೇಲೆ ಕುಳಿತುಕೊಂಡೆ. ಹೆಚ್ಚು ಜನಸಂದಣಿ ಇರಲಿಲ್ಲ. ದೇವರ ಗುಡಿಯೊಳಗೆ ಗಂಟೆ ಮುಳುಗಿದ ಸದ್ದು ಕೇಳಿಸ್ತಿತ್ತು. ಆದರೆ ನನ್ನ ತಲೆಯೊಳಗೆ ಡಮರುಗ ಬಾರಿಸ್ತಿತ್ತು. ಅವಳು ಸತ್ತೋದ್ಲು. ಯಾವನ್ನು ಪ್ರೀತಿ ಮಾಡಿ ಓಡ್ ಹೋಗಿ ಮದುವೆಯಾಗಿದ್ದಾಳೆ. ಈ ಮಾತುಗಳು ಬರ್ಜಿಯಂತೆ ತಿವಿ ಇತ್ತಿದ್ದವು. ಊರಿನವರ ಹತ್ರ ಮಾತನಾಡ್ತಾ ಕೂತಿರ್ತೀಯೋ ಅಥವಾ ಬಾಗಿಲು ಹಾಕೊಂಡು ಒಳಗೆ ಬರ್ತೀಯೇ? ಆ ಪದಗಳು ಎಲ್ಲಕ್ಕಿಂತ ಹೆಚ್ಚು ಘಾಸಿಗೊಳಿಸುವಂಥದ್ದು. ರೇವತಿ, ನೀನು ಶಿಷ್ಯೆ ಏನು ಚುರುಕು ಗೊತ್ತಾ? ನಿನ್ನೆ ಹೇಳ್ಕೊಟ್ಟಿದ್ದ ಶ್ಲೋಕ ಇವತ್ತೇ ಕಲಿತ್ಬಿಟ್ಟಿದ್ದಾಳೆ. ಅದೇ ಶಾಸ್ತ್ರಿಗಳಲ್ವೇ ನನ್ನನ್ನು ಬಾಯಿ ತುಂಬ ಹೊಗಳ್ತಿದ್ದಿದ್ದು. ಅವರಿಂದ ನಾನು ಎಷ್ಟು ಶ್ಲೋಕಗಳನ್ನು ಕಲಿತ್ಕೊಂಡಿದ್ದೆ. ಅವರು ಅಷ್ಟೇ ಶ್ರದ್ಧೆಯಿಂದ ಹೇಳ್ಕೊಡ್ತಿದ್ರು. ಇನ್ನು ಅಂಬುಜಮ್ಮ, ಅವರು ಹೊರಳುಗಲ್ಲಿನ ಮುಂದೆ ಕುಳಿತರೆ ನನಗೆ ನೋಡಲಾಗ್ತಿರಲಿಲ್ಲ. ಅಜ್ಜಿ ಕೊಡಿ, ನಾನೇ ಹಿಟ್ಟು ರುಬ್ಕೊಡ್ತೀನಿ ಎಂದು ಅವರ ಕೈಯಿಂದ ಬಲವಂತವಾಗಿ ರುಬ್ಬುಗುಂಡು ತೆಗೆದುಕೊಳ್ತಿದ್ದೆ. ಅಜ್ಜಿ ನಾಟಿಕೆ ಮುರಿದು, ಅಯ್ಯೋ ಪುಟ್ಟಿ, ನಿನ್ನಂಥ ಮೊಮ್ಮಗಳೇ ಹುಟ್ಲಿ ನಮಗೆ ಎಂದು ಪ್ರೀತಿಯಿಂದ ನುಡಿಯುತ್ತಿದ್ರು. ಅಜ್ಜಿ, ನಾನು ಯಾವ ಅಜ್ಜಿನೇ ನಿನಗೆ? ಅವರ ಬಾಯಲ್ಲಿ ಇಂಥ ಮಾತು. ಟೀಚರ್ ಮನೆ ಬಿಟ್ಟು ಹೋಗಿದ್ದಾರೆಂದು ನನ್ನನ್ನು ಎಷ್ಟು ನಿಷ್ಠುರವಾಗಿ ಹೊರಡಿಸ್ಬಿಟ್ರು. ಅಂದರೆ ಅವರ ಮಗಳಿಗೋಸ್ಕರ ನನ್ನನ್ನು ಆದರಿಸ್ತಿದ್ರೆ ಹಾಗಾದರೆ ನಾನು ಅವರಿಗೆ ಬೇಡವಾಗಿದ್ನೆ. ನನ್ನ ಹೃದಯ ದುಗುಡದಿಂದ ಭಾರವಾಗಿತ್ತು. ಟೀಚರ್ ಮದುವೆಯಾಗಿದ್ದೇ ತಪ್ಪೇ? ಅವರ ತಂದೆ ತಾಯಿಗಳು ಯಾಕೆ ಅಷ್ಟೊಂದು ಕಠಿಣರಾಗಿದ್ದಾರೆ? ನನ್ನ ಮುಂದೆಯೇ ಅಷ್ಟು ರೇಗಾಡಿದವರು ಪಾಪ ರೇವತಿ ಟೀಚರ್ಗೆ ಎಷ್ಟು ಬೈದಿ ಹೀಯಾಳಿಸಿದ್ದಾರೋ. ಅದಕ್ಕೆ ಟೀಚರ್ ಮನೆ ಬಿಟ್ಟು ಹೋಗಿರೋದು. ಆ ಕ್ಷಣದಲ್ಲಿ ರೇವತಿ ಟೀಚರ್ನ ನೋಡಬೇಕೆಂದು ನನ್ನ ಮನಸ್ಸು ಹಂಬಲಿಸಿತು. ದೇವಸ್ಥಾನದಲ್ಲಿ ಮಹಾ ಮಂಗಳಾರತಿಯಾದಾಗ ನಾನು ಎಚ್ಚೆತ್ತು ನಿಧಾನವಾಗಿ ಎದ್ದು ಮನೆಯ ಕಡೆ ಹೆಜ್ಜೆ ಹಾಕಿದೆ. ನಾನು ರೇವತಿ ಟೀಚರ್ ಮನೆಗೆ ಹೋದರೆ ಮನೆಯಲ್ಲಿ ಯಾರೂ ಆತಂಕಗೊಳ್ತಿರಲಿಲ್ಲ. ಎಷ್ಟೇ ಲೇಟ್ ಆದರೂ ರೇವತಿ ಟೀಚರ್ ಅವರ ಲೂನಾದಲ್ಲಿ ಕೂರಿಸ್ಕೊಂಡು ಮನೆಗೆ ಬಿಡ್ತಿದ್ರು. ಇವತ್ತು ಸಹ ನಾನು ಹಾಗೆ ಬಂದೇನೆಂದು ಅಪ್ಪ ಚಿಕ್ಕಮ್ಮ ಭಾವಿಸಿದರು. ನಾನು ಒಳಗೆ ಬಂದೊಡನೆ ವರುಣ್ ನನ್ನ ಬಳಿ ಬಂದು, ಮಮ್ಮಿ ಅಕ್ಕ, ನನಗೆ ಹೋಮ್ವರ್ಕ್ ಮಾಡಿಸು. ಪ್ರತಿದಿನ ನಾನೇ ಅವರಿಬ್ಬರನ್ನು ಕೂರಿಸ್ಕೊಂಡು ಪಾಠ ತಿದ್ದಿ ಹೋಮ್ವರ್ಕ್ ಮಾಡಿಸ್ತಿದ್ದೆ. ಆದರೆ ಇಂದು ನನಗೆ ಯಾವುದಕ್ಕೂ ಮನಸ್ಸಿರಲಿಲ್ಲ. ನನಗೆ ತುಂಬ ತಲೆ ನೋವ್ತಿದೆ, ನಾಳೆ ಹೇಳ್ಕೊಡ್ತೀನಿ ಹೋಗು ಎಂದು ರೂಮಿಗೆ ಹೋಗಿ ನೆಲದ ಮೇಲೆಯೇ ಚಾಪೆ ಹಾಸ್ಕೊಂಡು ಅದರ ಮೇಲುರುಳಿದೆ. ನನಗೆ ಊಟವು ಗಂಟಲಿನಲ್ಲಿ ಇಳಿಯಲಿಲ್ಲ. ರಾತ್ರಿ ನಿದ್ದೆ ಇಲ್ಲದೆ ಹೊರಳಾಡಿ ಬೆಳಗ್ಗೆ ಎದ್ದಾಗ ಕಣ್ಣು ಕೆಂಪಗಾಗಿದ್ದವು. ಹಾಳಾದ್ದು, ನಮ್ಮ ಮನೆಯಲ್ಲಿ ಫೋನ್ ಸಂಪರ್ಕವೂ ಇಲ್ಲ. ಇದ್ದಿದ್ರೆ ರೇವತಿ ಟೀಚರ್ ಮನೆಗಾದರೂ ಫೋನ್ ನನ್ನೊಡನೆ ಮಾತನಾಡ್ತಿದ್ರೇನೋ. ನನ್ನನ್ನು ನೋಡಲು ಪಾಪ ಅವರು ಸಹ ಎಷ್ಟು ಹಾತೊರೆಯುತ್ತಿದ್ದಾರೋ. ಒಂದು ವೇಳೆ
ಅವರು ನಮ್ಮ ಮನೆಗೆ ಬಂದುಬಿಟ್ರೆ? ಗೇಟ್ ಕಿರ್ರೆಂದು ಸದ್ದು ಮಾಡಿದಾಗ ನಾನು ಸರಕ್ಕನೆಂದು ಮೊಬ್ಬಾಗಿಲು ಹತ್ತಿರ ಧಾವಿಸಿದೆ. ಗೇಟ್ ತೆರೆದುಕೊಂಡು ಬಂದ ನನ್ನ ಸ್ನೇಹಿತೆ ನಂದಿನಿಯನ್ನು ಕಂಡು ನನ್ನೆದೆ ದಸಕ್ಕೆಂದು ಕುಸಿಯಿತು. ಅವಳು ನನ್ನ ನೋಟ್ಸ್ ಹಿಂತಿರುಗಿಸಲು ಬಂದಿದ್ಲು. ಮಮ್ಮು, ನಮ್ಮ ರೇವತಿ ಟೀಚರ್ ವಿಷಯ ಗೊತ್ತಾಯ್ತಾ? ನಾನು ತಕ್ಷಣ ಅವಳ ಕೈ ಹಿಡಿದು ಕಾಂಪೌಂಡಿಗೆ ಕರೆದೊಯ್ದೆ. ನಿನಗೆ ಗೊತ್ತಾ ಅವರ ವಿಷಯ? ನನ್ನ ದನಿಯಲ್ಲಿ ಕಾತುರತೆ ತುಂಬಿತ್ತು. ನಂದಿನಿ ತಲೆ ತಗ್ಗಿಸಿ, ಟೀಚರ್ ಬೇರೆ ಜಾತಿಯವನನ್ನು ಲವ್ ಮಾಡಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡಿದ್ದಾರಂತೆ. ಸ್ಕೂಲ್ನಲ್ಲೆಲ್ಲ ಅದೇ ಸುದ್ದಿ ಎಂದಾಗ ನಾನು ಪೆಚ್ಚಾಗಿ ನೋಡಿದೆ. ಆ ವಿಷಯ ನನಗೂ ಗೊತ್ತು. ಅವರ ಮನೆಗೆ ಹೋಗಿದ್ದೆ. ನಂದಿನಿ ಮೆಲ್ಲನೆ ನನ್ನ ಹಣೆಗೆ ಗಟ್ಟಿಸಿಕೊಂಡು, ಅಯ್ಯೋ, ಅಲ್ಲಿಗೆ ಯಾಕೆ ಹೋದೆ? ಅವರ ತಂದೆ ತಾಯಿ ಸಿಕ್ಕಾಬಟ್ಟೆ ಅಪ್ಸೆಟ್ ಆಗಿಬಿಟ್ಟಿದ್ದಾರೆ. ಟೀಚರ್ ಹೆಸರು ಕೇಳಿದ್ರೆ ಕಿಡಿಕಾಡ್ತಾರಂತೆ. ನಮ್ಮಮ್ಮ ಹೇಳ್ತಿದ್ರು. ನಿಮ್ಮ ತಾಯಿಗೆ ಹೇಗೆ ಗೊತ್ತು? ರೇವತಿ ಟೀಚರ್ ಮನೆಯವರು ನಮ್ಮ ತಾಯಿ ತವರ ಮನೆ ಕಡೆ ಬಳಗ. ಮೊದಲೇ ಸಂಪ್ರದಾಯಸ್ಥರು. ಈಗ ಇರೋ ಒಬ್ಬ ಮಗಳು ಬೇರೆ ಜಾತಿಯವರನ್ನು ಮದುವೆ ಆಗಿದ್ದಾಳೆ ಅಂದರೆ ಸುಮ್ಮನೆನಾ? ಹಾಗಾದರೆ ಟೀಚರ್ ತಪ್ಪು ಮಾಡಿದ್ದಾರೆ ಅಂತೀಯಾ? ನಂದಿನಿ ಸಣ್ಣಗೆ ನಕ್ಕು, ನನಗೆ ನಿನಗೆ ಸರಿ ಅನಿಸ್ಬೋದು. ಆದರೆ ಟೀಚರ್ ತಂದೆ ತಾಯಿ ತುಂಬ ಆಚಾರವಂತರು. ಮಗಳಿಗೆ ಒಳ್ಳೆ ಕಡೆ ನೋಡಿ ಮದುವೆ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ರಂತೆ. ಆದರೆ ರೇವತಿ ಟೀಚರ್ ಯಾವ ಗಂಡನೂ ಒಪ್ತಿರ್ಲಿಲ್ವಂತೆ. ನಿಜವಾದ ಕಾರಣ ನೋಡಿದ್ರೆ ಅವರಾಗಲೇ ಬೇರೆ ಜಾತಿಯವನನ್ನು ಲವ್ ಮಾಡಿದಿರು. ತಂದೆ ತಾಯಿ ಅಷ್ಟು ಕಟ್ಟುನಿಟ್ಟಾಗಿದ್ರು ಅವರ ಕಣ್ ತಪ್ಪಿಸಿ ಅದು ಹೇಗೆ ಕುರುಬನ್ನ ಲವ್ ಮಾಡಿದ್ಲು ಅಂತ ನಮ್ಮ ಅಮ್ಮನೂ ಬೈತಾ ಇದ್ರು ಎಂದಾಗ ನಾನು ಆತುರದಿಂದ, ಈಗ ರೇವತಿ ಟೀಚರ್ ಎಲ್ಲಿದ್ದಾರೆ ಎಂದು ಕೇಳಿದೆ. ಗೊತ್ತಿಲ್ಲಪ್ಪ, ಮದುವೆ ಮಾಡಿಕೊಂಡು ಗಂಡನ ಮನೆಯಲ್ಲಿರ್ಬೋದು. ಸ್ಕೂಲ್ಗಂತೂ ಅವರು ಬರಲೇಬೇಕಲ್ಲ. ಭವಿಷ್ಯ ನಮಗೆಲ್ಲ ಅವರು ಅಲ್ಲೇ ಸಿಗ್ಬೋದು. ಏನು ಮಾತನಾಡೋದು ಅವರ ಹತ್ರ? ನನಗಂತೂ ಮುಜುಗರ ಆಗುತ್ತಪ್ಪ. ನಮ್ಮಮ್ಮ ಹೇಳಿದ್ದಾರೆ, ಪಾಠದ ವಿಷಯ ಬಿಟ್ಟು ಅವರ ಹತ್ರ ಇನ್ನೇನು ಮಾತನಾಡಬೇಡ ಅಂತ. ನಂದಿನಿಯ ಮಾತುಗಳು ಯಾವುದೂ ನನ್ನ ಕಿವಿಗೆ ಬೀಳಲಿಲ್ಲ. ರೇವತಿ ಟೀಚರ್ ಸ್ಕೂಲ್ನಲ್ಲಿ ಸಿಗ್ತಾರೆ ಎಂಬುದೇ ನನ್ನ ಪಾಲಿನ ಸಮಾಧಾನವಾಗಿತ್ತು. ಪ್ರಿಪ್ರೇಟರಿ ಪರೀಕ್ಷೆಗಳಾದ ಮೇಲೆ ಸ್ಕೂಲ್ನಲ್ಲಿ ಏನೋ ಕೆಲಸವಿರಲಿಲ್ಲ. ಆದರೂ ಲೈಬ್ರರಿಯ ನೆಪ ಹೇಳಿ ನಾನು ಶಾಲೆಯ ಕಡೆ ಹೊರಟೆ. ನನಗಿದ್ದಿದ್ದು ಒಂದೇ ಹಂಬಲ, ರೇವತಿ ಟೀಚರ್ನನ್ನು ಭೇಟಿಯಾಗಬೇಕು. ಸ್ಕೂಲ್ ನಿರ್ಜನವಾಗಿತ್ತು. ಕೆಲವರು ಲೈಬ್ರರಿಗೆ ಬಂದಿದ್ದರು. ಉಪನ್ಯಾಸನಿಯರು ಸ್ಟಾಫ್ ರೂಮ್ನಲ್ಲಿದ್ದರು. ನನಗೆ ರೇವತಿ ಟೀಚರ್ ಎಲ್ಲೂ ಕಾಣಿಸ್ಲಿಲ್ಲ. ನಾನು ಮೆಲ್ಲನೆ ಸ್ಟಾಫ್ ರೂಮ್ನಲ್ಲಿ ಬಗ್ಗಿ ನೋಡಿದೆ. ನಮ್ಮ ಲೆಕ್ಕದ ಟೀಚರ್ ಕವಿತಾ ಮೇಡಮ್ ಬೇರೆ ಕ್ಲಾಸ್ಗಳ ಪೇಪರ್ ತಿದ್ದುತ್ತಾ ಕೂತಿದ್ರು. ನಾನು ಅಲ್ಲಿಂದ ಕಾಲು ತೆಗೆಯೋದ್ರಲ್ಲಿದ್ದಾಗ ಕವಿತಾ ಟೀಚರ್ ನನ್ನನ್ನು ನೋಡಿಬಿಟ್ರು. ಎಸ್, ಏನು ಬೇಕಿತ್ತು? ನಾನು ಧೈರ್ಯ ತಂದ್ಕೊಂಡು, ಟೀಚರ್, ಅದು ನಮ್ಮ ಕನ್ನಡ ಮೇಡಮ್ ರೇವತಿ ಟೀಚರ್, ಅವರ ಹತ್ರ ಡೌಟ್ಸ್ ಕ್ಲಿಯರ್ ಮಾಡಬೇಕಿತ್ತು ಎಂದು ತಡವರಿಸಿದೆ. ಕವಿತಾ ಟೀಚರ್ ತಕ್ಷಣ ಮಾತನಾಡಲಿಲ್ಲ. ನಂತರ ಹಣೆಯನ್ನು ಸವರಿಸ್ಕೊಳ್ತಾ, ಓ ರೇವತಿ, ಅವರು ಈಗ ರಜದ ಮೇಲಿದ್ದಾರೆ. ಬೇರೆ ಮೇಡಮ್ ಇದ್ದಾರಲ್ಲ, ಅವರ ಹತ್ರ ಕೇಳು ಎಂದು ತಮ್ಮ ಕೆಲಸದಲ್ಲಿ ಮಗ್ನರಾದರು. ನನಗಿದ್ದಿದ್ದು ಒಂದೇ ಸಂದೇಹ, ರೇವತಿ ಟೀಚರ್ ಈಗ ಎಲ್ಲಿದ್ದಾರೆ ಎಂಬುದು. ಯಾರನ್ನ ಕೇಳೋದು? ನನಗೆ ದಿಕ್ಕು ತೋಚದಂತಾಗಿತ್ತು. ನನ್ನ ಹೆತ್ತ ತಾಯಿ ತೀರಿಕೊಂಡಾಗ ನನಗಿನ್ನೂ ಸಣ್ಣ ವಯಸ್ಸು. ಅವಳ ಅಭಾವದ ತೀವ್ರತೆ ಅಷ್ಟಾಗಿ ತಟ್ಟಿರಲಿಲ್ಲ. ಆಳವಾದ ಭಾವನೆಗಳನ್ನು ಅರ್ಥೈಸಿಕೊಳ್ಳಲಾಗದಂಥ ವಯಸ್ಸದು. ನಂತರ ಅಮ್ಮನಿಲ್ಲದ ಜೀವನ ನನಗೆ ಇಷ್ಟವೋ ಇಲ್ಲವೋ, ಒಟ್ನಲ್ಲಿ ಅದೇ ಅಭ್ಯಾಸವಾಗಿತ್ತು. ಆದರೆ ರೇವತಿ ಟೀಚರ್ ಬಂದ ಮೇಲೆ ನನಗೆ ನಿಜವಾದ ಪ್ರೀತಿ ಕಾಳಜಿಯ ಅರ್ಥ ತಿಳಿಯಲು ಆರಂಭಿಸಿತು. ಚಿಕ್ಕಮ್ಮನನ್ನು ನನ್ನ ಅಮ್ಮನ ಸ್ಥಾನದಲ್ಲಿ ಇಡಲಾರದ ನಾನು ರೇವತಿ ಟೀಚರ್ನ ವಿಶ್ವಾಸಕ್ಕೆ ಸೋತು ಅವರಲ್ಲಿ ನನ್ನ ಅಮ್ಮನನ್ನೇ ಕಂಡಿದ್ದೆ. ಅವರು ನನಗೆ ಪ್ರೀತಿ ವಿಶ್ವಾಸಕ್ಕೇನೂ ಕಡಿಮೆ ಮಾಡಿರಲಿಲ್ಲ. ತಾಯಿ ಇಲ್ಲದ ಹುಡುಗಿ ಎಂಬ ವಾತ್ಸಲ್ಯವೋ ಅಥವಾ ಅವರಿಗೆ ಸಹಜವಾಗಿ ಬಂದಿದ್ದ ಮಮಕಾರವೋ ನನ್ನ ಮೇಲೆ ಪ್ರೀತಿಯ ಹೊಳೆಯನ್ನೇ ಹರಿಸಿದ್ರು. ನಿನ್ನ ಚಿಕ್ಕ ವಯಸ್ಸಿನಿಂದ ನಾನು ಹಂಬಲಿಸ್ತಿದ್ದ ತಾಯಿಯ ವಾತ್ಸಲ್ಯವನ್ನು ಆ ದೇವರು ರೇವತಿ ಟೀಚರ್ ರೂಪದಲ್ಲಿ ಕಳಗಿಸಿದ್ದಾನೆ ಎಂದು ಭಗವಂತನಿಗೆ ಎಷ್ಟು ಬಾರಿ ಕೈ ಮುಗ್ದಿದ್ನೋ. ಒಂದಿನ ರೇವತಿ ಟೀಚರ್ನ ಮುಖ ನೋಡದೆ ನನಗೆ ಸಮಾಧಾನವಾಗ್ತಿರಲಿಲ್ಲ. ಎಷ್ಟು ಬಾರಿ ನಮಗೆ ಕನ್ನಡದ ತರಗತಿ ಇಲ್ಲದಿದ್ದಾಗ ಸ್ಟಾಫ್ ರೂಮ್ನಲ್ಲಿ ಇಣುಕಿ ರೇವತಿ ಟೀಚರ್ನ ಮುಖ ನೋಡಿ ಸಂತೋಷ ಪಡ್ತಿದ್ದೆ. ಈಗ ರೇವತಿ ಟೀಚರ್ನ ಸುದ್ದಿಯೇ ತಿಳಿಯದೆ
ನನ್ನ ಮನಸ್ಸು ದಿಕ್ಕೆಟ್ಟು ಕುಳಿತಿತ್ತು. ಒಂದು ವಾರದ ನಂತರ ಸ್ಕೂಲ್ನ ವ್ಯವಸ್ಥಾಪಕರಿಂದ ನಮಗೆಲ್ಲ ತಿಳಿದ ವಿಷಯವೇನೆಂದರೆ ರೇವತಿ ಟೀಚರ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ರು. ನನಗಂತೂ ನಂಬಲಾಗಲಿಲ್ಲ. ಟೀಚರ್ ಕೆಲಸ ಎಂಥ ನೋಬಲ್ ಪ್ರೊಫೆಷನ್ ಗೊತ್ತಾ? ನಾನು ಬದುಕಿರೋವರೆಗೂ ಈ ವೃತ್ತಿಯಲ್ಲೇ ಇರ್ತೀನಿ ಎಂದು ರೇವತಿ ಟೀಚರ್ ಎಷ್ಟು ಬಾರಿ ಹೇಳ್ತಿದ್ರು. ಅಂಥವರು ಆ ವೃತ್ತಿಯನ್ನು ಕೈ ಬಿಟ್ಟಿದ್ದಾರೆಯೇ? ನಾನು ನನ್ನ ಗೆಳತಿ ನಂದಿನಿಯನ್ನು ಕೇಳಿದೆ. ರೇವತಿ ಟೀಚರ್ ರಿಸೈನ್ ಮಾಡಿದ್ದಾರಂತೆ, ಹೌದೇನೆ? ಅವರು ಈ ಊರಿನಲ್ಲೇ ಇಲ್ಲ. ಮಮತಾ ಗಂಡನ ಜೊತೆ ಹಾಸನಕ್ಕೆ ಹೊರಟೋಗಿದ್ದಾರೆ. ಅಯ್ಯೋ, ನಮ್ಮನ್ನೆಲ್ಲ ಎಷ್ಟು ಮಿಸ್ ಮಾಡ್ತಿದ್ದಾರೋ ಪಾಪ. ನನ್ನ ಮಾತು ಕೇಳಿ ನಂದಿನಿ ನಕ್ಕಳು. ಗಂಡನ ಪ್ರೀತಿಯಲ್ಲಿರುವಾಗ ನಮ್ಮನ್ಯಾಕೆ ಮಿಸ್ ಮಾಡ್ತಾರೆ? ಅವರ ಗಂಡನ ಜೊತೆ ಜಮ್ ಅಂತ ಮಜವಾಗಿದ್ದಾರೆ. ಇಲ್ಲಿ ಒದ್ದಾಡ್ತಾ ಇರೋದು ಅವರ ತಂದೆ ತಾಯಿ ಅಷ್ಟೇ. ರೇವತಿ ಟೀಚರ್ ಬೇರೆ ಊರಿಗೆ ಹೊರಟೋಗಿರೋದು ನನಗೆ ತೀರಾ ಅನಿರೀಕ್ಷಿತವಾಗಿತ್ತು. ನನಗೀಗ ಉಳಿದಿದ್ದು ಒಂದೇ ಭರವಸೆ. ಟೀಚರ್ ನನಗೆ ಕಾಗದ ಬರೆದು ವಿಳಾಸ ಕಳುಹಿಸ್ತಾರೆ. ನಾವು ಪತ್ರ ವ್ಯವಹಾರ ಮಾಡ್ಕೊಳ್ಬೋದು. ಖಂಡಿತ ಅವರು ನನ್ನನ್ನು ತುಂಬ ನೆನೆಸ್ಕೊಳ್ತಾರೆ. ನನ್ನಷ್ಟೇ ಅವರು ನನ್ನನ್ನು ನೋಡಲು ಹಂಬಲಿಸ್ತಿರಬಹುದು. ನಾನು ಕಾದಿದ್ದಷ್ಟೇ ಬಂತು. ಯಾವ ಪತ್ರವೂ ಇಲ್ಲ. ಟೀಚರ್ ಬಗ್ಗೆ ಯಾವ ಸುದ್ದಿಯೂ ಇಲ್ಲ. ನನಗಂತೂ ಪುಸ್ತಕ ಕೈಯಲ್ಲಿ ಹಿಡಿದ್ರೆ ಟೀಚರ್ ಮುಖವೇ ಎದುರು ಬಂದಂತಾಗ್ತಿತ್ತು. ಅವರ ಮಾತು, ಪ್ರೀತಿಯ ಸ್ಪರ್ಶ, ನಗು, ವಿಶ್ವಾಸ ಎಲ್ಲ ಕಣ್ಣಿಗೆ ಕಟ್ಟಂತಾಗಿತ್ತು. ನೀನು ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಬೇಕು. ಟೀಚರ್ ದನಿ ಬಡಿದೆಬ್ಬಿಸಿದಂತಾಗಿ ನಾನು ಗಡಬಡಿಸಿ ಓದಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ತೀರಾ ಬಾಯಾರಿದಾಗ ಒಂದು ಲೋಟ ನೀರು, ಅದನ್ನು ಹಿಂಗಿಸಲು ಸಾಧ್ಯವೇ? ಮನಸ್ಸು ತುಂಬುವಷ್ಟು ನೀರು ಕುಡಿಬೇಕೆಂದು ಹಾತೊರೆಯುತ್ತಿರುವಾಗ ನೀರಿನ ಲೋಟ ಕಿತ್ಕೊಂಡಂತೆ ಭಾಸವಾಗಿತ್ತು. ನನ್ನ ಅಮ್ಮ ಹೋದಾಗ ತಾಯಿಯ ಪ್ರೀತಿ ನನ್ನ ಪಾಲಿಗೆ ಇಲ್ಲ ಎಂಬ ಅಂಶವನ್ನು ನಾನು ಅಂಗೀಕರಿಸ್ಕೊಂಡ್ಬಿಟ್ಟಿದ್ದೆ. ಆದರೆ ರೇವತಿ ಟೀಚರ್ ನನ್ನ ಬಗ್ಗೆ ತೋರಿದ ಪ್ರೀತಿ, ವಾತ್ಸಲ್ಯ ಮತ್ತು ತಾಯಿಯ ಮಮತೆಯನ್ನು ಹಂಬಲಿಸುವಂತೆ ನನ್ನನ್ನು ಪ್ರೇರೇಪಿಸುತ್ತಿತ್ತು. ಈಗ ಅವರ ಗೈರಾಜರಿ ನನ್ನನ್ನು ಸಂಕಟದಲ್ಲಿ ಸಿಕ್ಕಿಸಿತು. ಅದರಿಂದ ಹೊರಬರಲು ನನಗೆ ಯಾವ ದಾರಿಯೂ ತೋಚಲಿಲ್ಲ. SSLC ಅಂತಿಮ ಪರೀಕ್ಷೆ ಸಮೀಪಿಸುತ್ತಿದ್ದಂತೆ ನನಗೆ ವ್ಯಾಸಂಗದಲ್ಲಿ ಕೇಂದ್ರೀಕರಿಸಲು ಕಷ್ಟವಾಗ್ತಿತ್ತು. ರೇವತಿ ಟೀಚರ್ ನನಗೆ ಕಾಗದ ಬರೆಯುತ್ತಾರೆ ಅಥವಾ ಮನೆಗೆ ಬಂದ್ಬಿಡ್ಬೋದು ಎಂದು ಕಾದಿದಷ್ಟೇ ಬಂತು. ಅವರ ಸುಳಿವೇ ಇಲ್ಲ. ಅಷ್ಟರಲ್ಲಿ ನನಗೆ ಪರೀಕ್ಷೆ ಆರಂಭವಾಗಿತ್ತು. ಎಕ್ಸಾಮ್ ಹಾಲ್ನಲ್ಲಿ ಕುಳಿತರೂ ರೇವತಿ ಟೀಚರ್ ಮಾತುಗಳೇ ನನ್ನ ಮನಸ್ಸಿನಲ್ಲಿ ಪ್ರತಿಧ್ವನಿಸ್ತಿತ್ತು. ನೀನು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಬೇಕು. ಟೀಚರ್, ನೀವಿದ್ದಿದ್ರೆ ನನಗೆ ದೊಡ್ಡ ಸಪೋರ್ಟ್ ಇರ್ತಿತ್ತು. ನೀವು ಈಗಲೇ ಮದುವೆ ಮಾಡಿಕೊಂಡು ಹೋಗಬಾರ್ದಾಗಿತ್ತು. ನನ್ನ ಪರೀಕ್ಷೆ ಮುಗಿಯೋವರೆಗೂ ಕಾದಿದ್ರೆ ಚೆನ್ನಾಗಿತ್ತು ಎಂದು ನನ್ನ ಮನಸ್ಸು ಬೋಗರಿಯುತ್ತಿತ್ತು. ಆದರೆ ಅದನ್ನು ಯಾರ ಮುಂದೆ ಹೇಳಿಕೊಳ್ಳಲು ಸಾಧ್ಯ? ಪ್ರತಿಯೊಬ್ಬರಿಗೂ ಅವರದೇ ಬದುಕು, ಅವರದೇ ನಿರ್ಧಾರಗಳಿರುತ್ತದೆ. ಕಾಲವೇ ಯಾರಿಗೂ ಕಾಯೋದಿಲ್ಲ. ಇನ್ನು ಮನುಷ್ಯರು ಇನ್ನೊಬ್ಬರಿಗಾಗಿ ಕಾಯ್ತಾರೆಂದು ನಿರೀಕ್ಷಿಸೋದೆ? ಈ ಸತ್ಯ ಆ ವಯಸ್ಸಿನಲ್ಲಿ ನನಗೆ ಅರ್ಥವಾಗಬೇಕಲ್ಲ. ಮನಸ್ಸಿನ ತಳಮಳದಿಂದ ನಾನು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಲು ಸಾಧ್ಯವಾಗಿರಲಿಲ್ಲ. ಫಲಿತಾಂಶಗಳು ಪ್ರಕಟವಾದಾಗ ನಾನು 3ನೇ ದರ್ಜೆಯಲ್ಲಿ ಪಾಸ್ ಆಗಿದ್ದೆ. ಅಪ್ಪನಿಗೆ ತುಂಬ ನಿರಾಶೆಯಾಗಿತ್ತು. ಚಿಕ್ಕಮ್ಮ ಕೊಂಕು ದನಿಯಲ್ಲಿ, ಅವತ್ತು ಮನೆಯಲ್ಲಿ ದೊಡ್ಡ ಜಗಳ ಆಡಿ ಟ್ಯೂಷನ್ಗೆ ಸೇರಿಕೊಂಡಿದ್ದಕ್ಕೆ ಇಷ್ಟೇನಾ ರಿಸಲ್ಟು? ನಾನೇನೋ ರ್ಯಾಂಕೇ ತಗೊಳ್ತಾಳೆ ಅಂದ್ಕೊಂಡಿದ್ದೆ ಎಂದು ಹಂಗಿಸಿದ್ದೇ ಬಿಡಲಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.